ಹುಂಬ ಹುಡುಗರ ಹುಚ್ಚು ರೈಡಿಂಗ್ನ ಕಥೆ ಮಳೆಯಲ್ಲಿ ಬುಲೆಟ್ ಜೊತೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಈ ಸ್ಪೆಷಲ್ ಸೀರೀಸ್ನ 5ನೇ ಮತ್ತು ಕೊನೆಯ ಎಪಿಸೋಡ್ ಇವತ್ತಿಂದು. ಕಳೆದ ಎಪಿಸೋಡ್ನಲ್ಲಿ ದುಬಾರೆಯ ಮೋಸ್ಟ್ ಮೆಮೊರೇಬಲ್ ರಿವರ್ ರಾಫ್ಟಿಂಗ್ ಬಗ್ಗೆ ಹೇಳಿದ್ದೆ. ನಾನು, ಶಶಿ, ಸಂತೋಷ್ ಮತ್ತು ಈರಣ್ಣ ಮನಸೋ ಇಚ್ಛೆ ರಾಫ್ಟ್ನಲ್ಲಿ ಕುಂತು ಹುಟ್ಟಾಕಿದ್ವಿ. ಅಲ್ಲಿಂದ ನಮ್ಮ ಬುಲೆಟ್ಗಳಲ್ಲಿ ರೈಡ್ ಮಾಡಿಕೊಂಡು ಮಡಿಕೇರಿ ತಲುಪಿದ್ದಾಗಿತ್ತು. ಬೆಳಗ್ಗೆ ನಮಗೆ ಮಡಿಕೇರಿಯ ಮಂಜಿನ ದರ್ಶನ ಆಗಿತ್ತು. ಇದು ನಮ್ಮ ಕೊಡಗು ರಿಪೋರ್ಟರ್ ಗಿರಿಧರ್ ಐಡಿಯಾ. ರಿವರ್ ರಾಫ್ಟಿಂಗ್ನಲ್ಲಿ ಹುಟ್ಟುಹಾಕಿದ ಹೊಡೆತಕ್ಕೆ ರಾತ್ರಿ ಇಡೀ ರೆಟ್ಟೆನಲ್ಲಿ ನೋವೆದ್ದು ಅಳು ಬರೋಷ್ಟು ವೇದನೆ ಆಗಿತ್ತು ನೋಡಿ. ಆದರೆ ಬೆಳಿಗ್ಗೆದ್ದು ಟೀ ಎಸ್ಟೇಟ್ ಆಚೆ ಇರೋ ಜಲಪಾತನ ತೋರಿಸ್ತೀನಿ ಅಂದಿದ್ದ ಗಿರಿಧರ್. ನಾನು ಬರಲ್ಲ ಅಂತ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿ ಮಲಗಿದ್ದ ಶಶಿನ ರೂಮ್ನಲ್ಲೇ ಬಿಟ್ಟು ನಾನು, ಸಂತೋಷ್, ಈರಣ್ಣ ಮತ್ತೆ ಗಿರಿಧರ್ ಹೊರಟ್ವಿ. ಜೀವನದಲ್ಲಿ ನಿದ್ದೆ ಬಿಟ್ಟು ಮತ್ತೇನನ್ನೂ ಮಾಡಬಾರ್ದು ಅನ್ನುವಷ್ಟು ಹಿತವಾದ ವಾತಾವರಣದಲ್ಲಿ ನಾವು ಬುಲೆಟ್ ಹತ್ಕೊಂಡು ಜಲಪಾತನ ನೋಡೋದಕ್ಕೆ ಹೊರಟ್ವಿ. ಮಡಿಕೇರಿ ಅನ್ನೋ ಈ ಜಿಲ್ಲಾ ಕೇಂದ್ರ ಇಷ್ಟು ದಟ್ಟವಾದ ಕಾಡಿನ ಮಧ್ಯೆ ಇದೆ ಅನ್ನೋದು ಗೊತ್ತಾಗಿದ್ದೇ ಇವತ್ತು. ಊರನ್ನ ದಾಟಿ 2 ಕಿಲೋಮೀಟರ್ ಸಾಗುವಷ್ಟರಲ್ಲಿ ಕಾಡೇ ಕಾಡು. ಒಣಚಲು ಅನ್ನೋ ಊರಿಗೆ ನಮ್ಮನ್ನ ಕರ್ಕೊಂಡು ಹೋದ್ರು ಗಿರಿಧರ್. ಇಂಥ ಹಚ್ಚ ಹಸಿರಿನ ಊರಿಗೆ ಅಂಥ ಒಣ ಹೆಸರು ಯಾರಿಟ್ರೋ ಟೇಸ್ಟೇ ಇಲ್ದವರು. ಇಲ್ಲಿ ಟಾರ್ ರೋಡ್ ದಾಟ್ಕೊಂಡು ಕಚ್ಚಾ ರಸ್ತೆಯಲ್ಲಿ ಸ್ವಲ್ಪ ದೂರ ಸಾಗಿದ್ರೆ ಒಂದು ಟೀ ಎಸ್ಟೇಟ್ ಸಿಗುತ್ತೆ. ಇಲ್ಲಿ ಅವಾಗವಾಗ ಕಾಡಾನೆಗಳು ಬರ್ತಾವಂತೆ. ಎಲ್ಲಿ ಯಜಮಾನ್ರ ಮನೆ ನಿಮ್ದು? ನಮ್ದು ಇಲ್ಲಿ ಕೆಳಗೆ. ಇಲ್ಲಿಂದ ನಡ್ಕೊಂಡು ಹೋಗ್ತೀರಾ? ನಡ್ಕೊಂಡು ಹೋಗೋದು. ಈ ರೋಡಾ? ಇದೇ ರೋಡು. ಗಾಡಿ ಹೋಗ್ಬೇಕು ಅಂದ್ರೆ ಗಾಡಿ ಹೋಗ್ತೇವೆ ಇದರಲ್ಲಿ. ಗಟ್ಟಿ ಸರ್ ನೀವು ಹಬ್ಬಿಗಿನ್ನು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಷ್ಟೇ. ಗಾಡಿಯಲ್ಲಿ ಹೋಗ್ಬೋದಲ್ವ? ಫಾಲ್ಸ್ ಇದೆಯಾ? ಗಾಡಿ ಹೋಗುತ್ತೆ ಅಲ್ಲಿಗೆ. ಗಾಡಿ ಅಲ್ಲೊಂದು ಫಾಲ್ಸ್ ಉಂಟು ಕರೆಕ್ಟ್. ಅಲ್ಲಿ ಒಂದು ಸೇತುವೆ ಉಂಟು, ಅಲ್ಲಿ ಸ್ವಲ್ಪ ಗಾಡಿ ದಾಟಿಸಿ ಕಷ್ಟ ಆಗ್ತದೆ. ಅಲ್ಲಿವರೆಗೆ ಹೋಗ್ಬೋದು. ಬೈಕ್ ಹೋಗ್ತದೆ. ಆ ಕಡೆ ಸ್ವಲ್ಪ ಕಲ್ಲು ಕಂಡು ಹೋಗ್ತದೆ. ಆನೆಗಳು ಬರ್ತಾವ ಈ ಕಡೆ? ಆನೆಗಳು ಯಾವಾಗಾದ್ರೂ ಒಂದೊಂದು ಸರಿ ಬರ್ತವೆ, ಡೈಲಿ ಬರೋದಿಲ್ಲ ಹಾಗೆ. ನೀವೇನ್ ಮಾಡ್ತೀರಿ ಆನೆ ಬಂದ್ರೆ? ನಾವು ಪಟಾಕಿ ಎಷ್ಟು ಈಸಿಯಾಗಿ ಹೇಳಿಬಿಡ್ತಾರೆ ನೋಡಿ, ಆನೆ ಬಂದ್ರೆ ಪಟಾಕಿ ಹೊಡಿತೀವಿ ಅಂತ. ಅದೆಲ್ಲ ಇವ್ರಿಗೆ ಹರ್ದಿನ್ಕ ನಾಟಕ ಅನ್ನೋ ಹಾಗಾಗಿದೆ. ಸುಮ್ಮನೆ ನೋಡ್ಬೇಕು ಅಂದ್ಕೊಂಡ್ರು ಆನೆ ನೋಡಲಾಗದೇ ಇರೋ ಪಾಪಿಗಳು ನಾವೇ ಕಣ್ರಿ. ಇವ್ರ ಜೊತೆಗೆ ಮಾತನಾಡ್ತಿರುವಾಗ ಈ ಯಜಮಾನ್ರು ಗಿಳಿಗೆ ಹೇಳ್ದಂಗೆ ಹೇಳಿದ್ರು, ಮುಂದೆ ಬೈಕ್ ಹೋಗಲ್ಲ, ನಡ್ಕೊಂಡು ಹೋಗ್ರಿ ಅಂತ. ನಾವೆಲ್ಲಿ ಕೇಳಬೇಕು, ಹೋದ್ವಿ. ಒಂದ್ ಹಂತದಲ್ಲಿ ಇನ್ ಮುಂದೆ ಬೈಕ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ದಾಗ ಅಲ್ಲೇ ನಿಲ್ಸಿ ನಡ್ಕೊಂಡು ಹೊರಟ್ವಿ. ಆಗ ಶುರುವಾಯ್ತು ನೋಡಿ ಮಳೆ. ಮಾರ್ನಿಂಗ್ ವಾಕ್ಗಳ ಬಗ್ಗೆ ನೀವು ಕೇಳಿರ್ತೀರಿ, ಆದರೆ ನಾವಿವತ್ತು ಮಾಡಿದ್ದು ಮಾರ್ನಿಂಗ್ ರೈಡ್ ಜೊತೆಗೆ ಮಾರ್ನಿಂಗ್ ವಾಕ್ ಕೂಡ ಆಗ್ತಾಯಿದೆ. ಯಾವುದೋ ಕಾಲ ಆಗಿತ್ತು ಮಾರ್ನಿಂಗ್ ವಾಕ್ ಅಂತ ಮಾಡಿ. ಬಹುಶಃ ಇದು ನಿಸರ್ಗ ಸೃಷ್ಟಿಸಿರೋ ಲಾಲ್ಬಾಗ್, ನಿಸರ್ಗ ಸೃಷ್ಟಿಸಿರೋ ಕಬ್ಬನ್ ಪಾರ್ಕ್. ಇದರ ಎದುರಿಗೆ ಯಾವ ಪಾರ್ಕು ಸಾಟಿ ಆಗೋದಿಲ್ಲ ಅಂತ ಅನಿಸುತ್ತೆ. ನಮ್ಮ ಕೊಡಗು ರಿಪೋರ್ಟರ್ ಗಿರಿಧರ್ ಹೇಳ್ತಾಯಿದ್ರು, ಇಲ್ಲಿ ಆನೆಗಳು ಕಾಣಿಸ್ಕೊಳ್ತವೆ ಅಂತ. ಯಾಕೋ ಈ ಸಲ ಕೊಡಗಿಗೆ ಬಂದಾಗ ಕಾಡಾನೆ ನೋಡ್ದೇ ಹೋಗ್ಬಿಡ್ತೀನೇನೋ ಅನ್ನೋಂಥ ಭಯಕ್ಕೆ ಬೆಳಗ್ಗೆ ಇಲ್ಲಾದರೂ ನಮಗೆ ಕಾಡಾನೆಯ ದರ್ಶನ ಆಗಬಹುದೇನೋ ಅನ್ನೋಂಥ ಆಸೆಯಿಂದ ಬಂದಿರೋದು. ಜೊತೆಗೆ ಒಂದು ಅದ್ಭುತವಾದ ಫಾಲ್ಸ್ ಕೂಡ ಇದೆ. ಈಗ ಫಾಲ್ಸ್ ತುಂಬ ಹರಿತಾ ಇದೆ ಅನ್ನುವಂಥ ಮಾತನ್ನು ಗಿರಿಧರ್ ಹೇಳ್ತಾಯಿದ್ರು. ಸೊ ಬೆಳಗ್ಗೆ ಸ್ನಾನ ಕೂಡ ಮಾಡಿದೆ, ಬರೀ ಒಂದು ಕಪ್ ಕಾಫಿ ಕುಡ್ಕೊಂಡು ಇಲ್ಲಿಗೆ ಬಂದಿದ್ದು ನಿಜಕ್ಕೂ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿಗೆ ಬಂದಿದ್ದೇನು ಬೇಜಾರೇನಾಗಲಿಲ್ಲ, ವೇಸ್ಟ್ ಏನಾಗಲಿಲ್ಲ. ಆನೆ ನೋಡದೇ ಇದ್ದರು ಇಷ್ಟು ಅದ್ಭುತವಾದ ಪರಿಸರದ ಮಧ್ಯೆ ಬೆಳಗನ್ನು ಶುರು ಮಾಡುವಂಥದ್ದು ನಿಜಕ್ಕೂ ಅಪರೂಪಕ್ಕೆ ಸಿಗೋ ಚಾನ್ಸ್ ಇದೆ. ಇದೇ ಮಳೆ ಬೆಂಗಳೂರಿನಲ್ಲಿ ಏನಾದರೂ ಬಂದಿದ್ರೆ ಎಲ್ಲಿ ನಾವು ಹಾಕ್ಕೊಂಡಿರೋ ಶರ್ಟು ಪ್ಯಾಂಟು ಒದ್ದೆ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು. ಆದರೆ ಇಲ್ಲಿ ಹಂಗಲ್ಲ ಬಿಡಿ. ಏನೋ ನಮ್ಮ ಆರೋಗ್ಯದ ಬಗ್ಗೆ ಒಂಚೂರಾದರೂ ನೆನಪು ಮಾಡಿಕೊಂಡು ಕೋಸ್ಗಡ್ಡೆ ಎಲೆನಲ್ಲಿ ತಲೆ ಒದ್ದೆ ಆಗದಿರೋ ಥರ ಕಾಪಾಡಿಕೊಳ್ಳುವಂಥ ವಿಫಲ ಯತ್ನ ಮಾಡಿದ್ದಷ್ಟೇ. ಆದರೆ ಅದು ಫಲ ಕೊಡೋ ಪ್ರಯತ್ನ ಅಲ್ಲ ಅಂತ ತುಂಬ ಬೇಗ ಗೊತ್ತಾಗಿತ್ತು ನಮಗೆ.
ಇದು ಬೇರೆ ಎಷ್ಟು ಒದ್ದೆ ಆಗುತ್ತೋ ಆಗಲಿ. ಆ ಧೂಳು ತುಂಬಿದ ಬೆಂಗಳೂರಿನಲ್ಲಿ ಅದೇನು ಕೊಟ್ಟರೆ ತಾನೇ ಈ ಅನುಭವ ಸಿಗುತ್ತೆ ನಮಗೆ. ಧೋ ಅಂತ ಸುರಿಯೋ ಮಳೆನಲ್ಲಿ ಮನಸಾರೆ ಒದ್ದಿಯಾಗಿ ಮೈಮರೆಯೋದಕ್ಕೆ ಮತ್ತೆ ಮತ್ತೆ ಕಾಡಿನ ಮಡಿಲಿಗೆ ಬರಬೇಕು. ಆದರೆ ಈ ಕಾಡಿನ ಮಡಿಲಲ್ಲಿ ದಾರಿ ತಪ್ಪಬಾರ್ದು ಅಷ್ಟೇ. ಇಲ್ಲೇ ಹತ್ತಿರದಲ್ಲೇ ಜಲಪಾತ ಇರೋದು, ಇನ್ನು ಸ್ವಲ್ಪ ದೂರ ಅಷ್ಟೇ ಅಂತ ಗಿರಿಧರ್ ನಮ್ಮನ್ನ ಬೆಟ್ಟದ ಕಾಲು ದಾರಿನಲ್ಲಿ ನಡೆಸ್ಕೊಂಡು ಹೋದ್ರು. ದೂರದಲ್ಲೆಲ್ಲೋ ನೀರಿನ ಧೋ ಅಂತ ಶಬ್ದ ಕೇಳಿಸ್ತಾದ್ರೂ ಜಲಪಾತದ ಸುಳಿವೇ ಇಲ್ಲ. ಕೊನೆಗೊಂದು ಕಡೆ ಆ ಕಾಲು ದಾರಿ ಕೂಡ ಮುಗಿದು ಹೋಗಿತ್ತು. ಬಹುಶಃ ಕಾಡು ಮಧ್ಯೆ ದಾರಿ ತಪ್ಪಿಬಿಟ್ವಿ ಅಂತ ಅನಿಸುತ್ತೆ. ಇಲ್ಲೆಲ್ಲೂ ಮುಂದೆ ಫಾಲ್ಸ್ ಇರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸ್ವಲ್ಪ ರಿಸ್ಕಿನೂ ಅನ್ನಿಸ್ತಾ ಇದೆ ಈ ರೋಡ್ನಲ್ಲಿ ಮುಂದೆ ಹೋಗೋದು. ಬೇಡ ಅಂತ ವಾಪಸ್ ಹೋಗ್ತಾ ಇದ್ದೀವಿ, ಫಾಲ್ಸ್ ನೋಡದೆ ವಾಪಸ್ ಹೋಗ್ತಾ ಇದ್ದೀವಿ. ಫಾಲ್ಸ್ ಇರಬಹುದು ಅನ್ನೋ ಒಂದು ಅಂದಾಜಿತ್ತು ಇಲ್ಲಿಗೆ ಬಂದಾಗ. ಆದರೆ ಖಂಡಿತವಾಗಿಯೂ ಬೇಜಾರಾಗಿಲ್ಲ. ಬೆಳಗ್ಗೆ ಇವತ್ತು ನಮ್ಮ 3 ದಿನಗಳ ಕೊಡಗು ಟ್ರಿಪ್ನಲ್ಲಿ ಇವತ್ತು ಈ ಮಳೆಗೆ ಅದ್ಭುತವಾಗಿ ನೆನೆಯುವ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ಖುಷಿ ಆಗ್ತಾ ಇದೆ. ಫಾಲ್ಸ್ ನೋಡಲಿಲ್ಲ ಅನ್ನೋ ಬೇಜಾರು ಮಾತ್ರ ಖಂಡಿತವಾಗಿಯೂ ಇಲ್ಲ. ಬೆಳಗ್ಗೆ ಈ ರೀತಿಯಾಗಿ ಕಾಡು ಸುತ್ತಿದ ಅನುಭವನೇ ಸಾಕು ಮನಸ್ಸಿಗೆ ಸಂತೋಷ, ಉಲ್ಲಾಸ, ತೃಪ್ತಿ ಕೊಡೋದಕ್ಕೆ. ಇಲ್ಲಿಂದ ವಾಪಸ್ ಹೊರಟ ಮೇಲೆ ಇತ್ತು ನೋಡಿ ನಿಜವಾದ ಮಳೆ. ಮೊದಲೇ ಸರಸರ ಅಂತ ಜಾರ್ತಾ ಇದ್ದ ಕಾಡ್ದಾರಿ ಮಳೆ ಹೊಡೆತಕ್ಕೆ ಸಿಕ್ಕು ಜಾರ್ ಬಂಡೆ ಆದಂಗಾಗಿತ್ತು. ಈ ಏರ್ ದಾರಿನಲ್ಲಿ ಈಗ ಬುಲೆಟ್ ಹತ್ತಿಸ್ಕೊಂಡು ಮೇನ್ ರೋಡ್ ತಲುಪಬೇಕು. ಮೊನ್ನೆ 4 ವೀಲ್ ಆಫ್ ರೋಡಿಂಗ್ ನೋಡಿ ಮಜಾ ತಗೊಂಡಿದ್ವಿ. ಆದರೆ ಈಗ ಈ 2 ವೀಲರ್ಗಳನ್ನು ಆಫ್ ರೋಡ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಬೇರೆ ದಾರಿನೇ ಇಲ್ಲ. ನಾವು ಬರುವಾಗ ಮಳೆ ಜಾಸ್ತಿ ಇರಲಿಲ್ಲ, ಅದು ತುಂಬ ಸ್ಕಿಡ್ ಆಗ್ತಾಯಿತ್ತು ರೋಡು. ಮಣ್ಣು ತುಂಬ ಸ್ಲಿಪ್ಪರಿ ಆಗಿರುವಂಥ ಮಣ್ಣು. ಆದರೆ ಬೈಕ್ ನಿಲ್ಲಿಸಿ ಈ ಕಡೆ ಹೋಗಿ ಬರೋಷ್ಟರಲ್ಲಿ ದೊಡ್ಡ ಮಳೆ ಆಗಿದೆ. ಪ್ಲಸ್ ಈ ಒಂದು ಬೆಟ್ಟ ಹತ್ತಿಸ್ಕೊಂಡು ಹೋಗಬೇಕು, ಸ್ವಲ್ಪ ಸ್ಲಿಪ್ಪರಿ ಆಗಿರುವಂಥ ರೋಡ್, ಸಣ್ಣ ರಿಸ್ಕ್ ಅನ್ನಿಸ್ತಾ ಇದೆ. ಆದರೆ ಒಂದು ಸಮಾಧಾನ ಏನಂದರೆ ಇಬ್ಬರು ಬೈಕ್ನ ಟೈರ್ಗಳು ಕೂಡ ಹೊಸದು, ಒಳ್ಳೊಳ್ಳೆ ಬಟನ್ಗಳಿದೆ. ಸೊ ಸಾಧ್ಯ ಆದಷ್ಟರ ಮಟ್ಟಿಗೆ ಕಡಿಮೆ ಸ್ಲಿಪ್ ಆಗಬಹುದು ಅನ್ನೋ ಒಂದು ಧೈರ್ಯದ ಮೇಲೆ ಲೆಟ್ಸ್ ಬಿಗಿನ್ ಅವರ್ ಆಫ್ ರೋಡ್. ಬೆಳಗ್ಗೆ ಅದ್ಭುತವಾದದ್ದೊಂದು ಟ್ರಕ್ಕಿಂಗ್ ಮತ್ತು ಆಫ್ ರೋಡಿಂಗ್ ಮಾಡಿ ಮುಗಿಸಿದ್ವಿ. ಅದು ನಮ್ಮ ಕೊಡಗು ರೈಡ್ನ ಕೊನೆಯ ದಿನ. ಆವತ್ತು ಇನ್ನೂ ತುಂಬ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ಇವೆಂಟ್ ಇತ್ತು. ಅದು ಕೊಡವರ ಪ್ರಸಿದ್ಧ ಕೈಲು ಮುಹೂರ್ತ ಹಬ್ಬ. ಅದಕ್ಕೆ ನಮ್ಮ ವರದಿಗಾರ ಗಿರಿಧರ್ ಅದ್ಭುತವಾದದ್ದೊಂದು ವ್ಯವಸ್ಥೆ ಮಾಡಿದರು. ಅದೇನು ಅನ್ನೋದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ನೀವೇ ನೋಡಿ.